ಕ್ಯಾನ್ಸರ್. ಈ ಹೆಸರು ಕೇಳಿದ್ರೇನೆ ಜನರು ಬೆಚ್ಚಿ ಬೀಳ್ತಿದ್ದಾರೆ. ಸದ್ದಿಲ್ಲದೆ ದೇಹ ಹೊಕ್ಕೋ ಈ ಕಾಯಿಲೆ ಗಮನಕ್ಕೆ ಬರುವುದರೊಳಗೆ ಉಸಿರನ್ನೇ ನಿಲ್ಲಿಸಿ ಬಿಡುತ್ತೆ. ಇಂಥ ಮಾರಕ ಕಾಯಿಲೆ ಇದೀಗ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾರನ್ನ ಬಲಿ ತೆಗೆದುಕೊಂಡಿದೆ. ಇದರ ಬೆನ್ನಲ್ಲೇ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ಕ್ಯಾನ್ಸರ್ ಬಗ್ಗೆ ಗೂಗಲ್ನಲ್ಲಿ ಜಾಲಾಡ್ತಿದ್ದಾರೆ. ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಶ್ವಾಸಕೋಶ ಕ್ಯಾನ್ಸರ್ನಿಂದ 2 ವರ್ಷ ಕ್ಯಾನ್ಸರ್ ಜೊತೆ ಹೋರಾಡಿದ್ರು. ಡಾಕ್ಟರ್ 6 ತಿಂಗಳು ಟೈಮ್ ಕೊಟ್ರೆ ಅಪರ್ಣಾ ನೀನಾ ಅಂತ ಹೋರಾಡಿ 2 ವರ್ಷ ಬದುಕಿದ್ರು. ಆದ್ರೆ ಶ್ವಾಸಕೋಶ ಕುಟ್ಟ ನಿರಂತರ ಬಾಧೆಯಿಂದ ಹೋರಾಟದಲ್ಲಿ ಸೋತ ಅಪರ್ಣಾ ಮೊನ್ನೆ ಕೊನೆಯುಸಿರೆಳೆದಿದ್ರು. ಇದರ ಬೆನ್ನಲ್ಲೇ ಇಂತಹ ಮಾರಕ ರೋಗದ ಬಗ್ಗೆ ತಿಳ್ಕೊಳ್ಳೋಕೆ ಹೆಚ್ಚಿನ ಮಂದಿ ಗೂಗಲ್ ಮೊರೆ ಹೋಗ್ತಿದ್ದಾರೆ. ಭಾರತದಲ್ಲಿ ಹೆಚ್ಚಾಗ್ತಿದೆ ಮಾರಕ ಲಂಗ್ ಕ್ಯಾನ್ಸರ್. ಧೂಮಪಾನ ಮಾಡದವರಿಗೂ ಕ್ಯಾನ್ಸರ್ ಕಂಟಕ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಆಗ್ತಾ ಇದ್ದು ಭಾರತದಲ್ಲಿ ಇದರ ಪ್ರಮಾಣ ಏರಿಕೆಯಾಗ್ತಿದೆ. ಈ ಹಿಂದೆ 70% ಜನರಲ್ಲಿ ಧೂಮಪಾನ ಮಾಡೋದ್ರಿಂದ ಈ ಶ್ವಾಸಕೋಶ ಕ್ಯಾನ್ಸರ್ ಬರುತ್ತೆ ಎನ್ನಲಾಗ್ತಿತ್ತು. ಆದ್ರೀಗ ಟಾಟಾ ಮೆಡಿಕಲ್ ಸೆಂಟರ್ನ ರಿಸರ್ಚ್ ಪ್ರಕಾರ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾದ 50% ಮಂದಿ ಧೂಮಪಾನಿಗಳಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಶಾಕಿಂಗ್ ಅನ್ಸಿದ್ರು ಇದು ನಿಜ. ಧೂಮಪಾನ ಮಾಡೋರಂತೆಯೇ ಧೂಮಪಾನ ಮಾಡದೇ ಇರೋರಲ್ಲೂ ಈ ಶ್ವಾಸಕೋಶ ಕ್ಯಾನ್ಸರ್ ಕಂಡು ಬಂದಿದೆ. ಇದಕ್ಕೆ ಕಾರಣ ವಾಯುಮಾಲಿನ್ಯ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಕಾರ್ಖಾನೆಯಿಂದ ಹೊರಬರುವ ಕೆಮಿಕಲ್ ಮಿಶ್ರಿತ ಹೊಗೆ, ವೆಹಿಕಲ್ನಿಂದ ಬರುವ ಹೊಗೆ ಗಾಳಿಯಲ್ಲಿ ಸೇರ್ಕೊಂಡು ಅಶುದ್ಧವಾಗ್ತಿದೆ. ಈ ಗಾಳಿಯನ್ನ ಸೇವಿಸೋದ್ರಿಂದ ಶ್ವಾಸಕೋಶಕ್ಕೆ ಹಾನಿಯಾಗ್ತಿದ್ದು ಇದರಿಂದ ಕ್ಯಾನ್ಸರ್ ಬರುತ್ತೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಸ್ಮೋಕ್ ಮಾಡೋರ ಪಕ್ಕ ಇರೋದ್ರ ಜೊತೆಗೆ ಹೆಚ್ಚು ಮೇಕಪ್ ಮಾಡ್ಕೊಳ್ಳೋರ್ಗೂ ಈ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಿದೆ. ಶ್ವಾಸಕೋಶ ಕ್ಯಾನ್ಸರ್ ಪೀಡಿತರಿಗೆ ವಿಪರೀತ ಕೆಮ್ಮಿರುತ್ತೆ, ಉಸಿರಾಟದ ತೊಂದರೆಯೂ ಆಗುತ್ತೆ, ತೂಕ ಇಳಿಕೆ ಆಗೋದು, ಕೆಮ್ಮಿದಾಗ ರಕ್ತಸ್ರಾವವಾಗುತ್ತೆ, ಜೊತೆಗೆ ಎದೆನೋವು, ತಲೆನೋವು, ನಿಶಕ್ತಿ, ಮುಖ ಊದಿಕೊಳ್ಳುವ ಲಕ್ಷಣಗಳು ಇರುತ್ತೆ ಅಂತಾರೆ ವೈದ್ಯರು. ಇನ್ನ ಈ ಲಂಗ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟೇ ಇಲ್ವಾ? ಇದ್ರೆ ಯಾವಾಗ ಟ್ರೀಟ್ಮೆಂಟ್ ಕೊಟ್ರೆ ಈ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅನ್ನೋ ಬಗ್ಗೆ ನ್ಯೂಸ್ ಫಸ್ಟ್ಗೆ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಇದು ನೋಡಿ, ಲಂಗ್ ಇಸ್ ಎ ಡೀಪ್ ಸೀಟೆಡ್ ಆರ್ಗನ್. ನಮಗೆ ಕಾಣಲ್ಲ. ಈಗ ಬಾಯಲ್ಲಿ ಏನಾದರೂ ಉಣ್ಣಾದ್ರೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ, ವಿ ಕ್ಯಾನ್ ಗೋ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಎಲ್ಲಾದರೆ ವಿ ಕ್ಯಾನ್ ಕನ್ಸಲ್ಟ್. ಬಟ್ ಇಟ್ಸ್ ಎ ಡೀಪ್ ಸೀಟೆಡ್ ಆರ್ಗನ್. ಇಲ್ಲಿ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಬರೋ ತನಕ ಅದು ನಿಮಗೆ ತೊಂದರೆನೇ ಕೊಡೋಕ್ಕೆ ಹೋಗಲ್ಲ. ಒನ್ಸ್ ಇಟ್ ಇಸ್ ಗಾನ್ ಔಟ್ ಫ್ರಮ್ ದೇರ್, ಅಂದರೆ ಆ ಬೋಲಿಂದ ಹೊರಗಡೆ ಬಂದ ಮೇಲೆ ಕ್ಯಾಟ್ ಈಸ್ ಔಟ್ ಫ್ರಮ್ ದಿಸ್ ಬ್ಯಾಗ್, ಅವಾಗ ಸಿಮ್ಟಮ್ಸ್ ಬರೋಕ್ಕೆ ಶುರು ಆಗುತ್ತೆ. 3 ಸ್ಟೇಜಾಗಿ ಕನ್ವರ್ಟ್ ಮಾಡ್ತೀವಿ. ಲೋಕಲ್ ಡಿಸೀಸು ಲೋಕಲಾಗೇ ಇರುತ್ತೆ, ಸರ್ಜರಿ ಒಂದೇ ಸಾಕಾಗತ್ತಾಗ. ಲೋಕಲಿ ಅಡ್ವಾನ್ಸ್ಡ್ ಎನಿ ಟ್ಯೂಮರ್ ಒಂದ್ಸತಿ ಲೋಕಲಿಂದ ಹೊರಗಡೆ ಬಂದರೆ ಅಲ್ಲಿ ಲಿಂಫ್ ನೋಡ್ಸ್ ಅಂತ ಇರ್ತವೆ, ಎಲ್ಲ ಕಡೆ ಅಲ್ಲೂ ಹೋಗಿರ್ತವೆ, 2-3 ತಿಂಗಳು ಅಲ್ಲೇ ಇರುತ್ತೆ. ನೀವು ಅಲ್ಲೂ ಏನೋ ನಾವು ತೊಗೊಳ್ಳಿಲ್ಲ ಅಂದರೆ ಅವು ಗೋ ಟು ದಿ ಅದರ್ ಆರ್ಗನ್ಸ್. ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ ಹೋಗ್ಬಿಟ್ರೆ ನಾವು ಅವಾಗ ವೆರಿ ಟಫ್ ಟು ಕ್ಯೂರ್ ದಟ್. ಬಟ್ ಸ್ಟೇಜ್ 1 ಸರ್ಜರಿ, ಸ್ಟೇಜ್ 2 ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ 3 ಬರ್ತವೆ. 3ರಲ್ಲೂ ನಾವು ಟ್ಯಾಕಲ್ ಮಾಡ್ಬೋದು. ಲೋಕಲಿ ಅಡ್ವಾನ್ಸ್ಡ್ ಇದ್ದಾಗ, ವೆರಿ ಅಡ್ವಾನ್ಸ್ಡ್ ಆದಾಗ ವೆರಿ ಟಫ್. ಬಟ್ ನಾವು 2023 ಆ್ಯಸ್ ಎ ಗುಡ್ ಫಾರ್ ದಿ ಆಂಕಾಲಜಿಕಲ್ ಪರ್ಸ್ಪೆಕ್ಟಿವ್. ನಮಗೆ ಆಂಕಾಲಜಿಕಲ್ ಬಿಕಾಸ್ ವಿ ಗಾಟ್ ಎ ಮುಂಚೆ ಎಲ್ಲ ಕೀಮೊಥೆರಪಿ, ಹಾರ್ಮೋನ್ ಥೆರಪಿ, ಟಾರ್ಗೆಟ್ ಥೆರಪಿ ಅಂತಿದ್ವಿ. ಈಗ ನಾವು ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಇಮ್ಯೂನ್ ಸಿಸ್ಟಮ್ನೇ ಯುಟಿಲೈಸ್ ಮಾಡಿಕೊಂಡು ವಿ ಆರ್ ಅಟ್ಯಾಕಿಂಗ್ ದ ಕ್ಯಾನ್ಸರ್ ಸೆಲ್ಸ್. ಯಾವ್ದಾರೊಬ್ಬ ಪರ್ಸನ್ಗೆ ಒಂದು ಟ್ಯೂಮರ್ ಬಂತು ಅಂದರೆ ಇಮ್ಯುನೋಥೆರಪಿ ಕೊಡ್ತೀವಿ. ಇಮ್ಯುನೋಥೆರಪಿ ಅಂದರೆ ಅಲ್ಲಿ ಬಾಡಿಲಿರೋ ಪೊಲೀಸ್ ಸಿಸ್ಟಮ್ನೇ ಅಟ್ಯಾಕ್ ಮಾಡಿಸುತ್ತೆ, ಎಕ್ಸಾಗರೇಟ್ ಮಾಡಿ ಹೋಗಿ ನೀವು ಅಟ್ಯಾಕ್ ಮಾಡಿ, ದೇ ಆರ್ ಆಲ್ ನಾಟ್ ಅವರ್, ದೇ ಆರ್ ಫಾರಿನ್ ಬಾಡಿ ಅಂತೇಳಿ ಅದು ಅಟ್ಯಾಕ್ ಮಾಡಿ ಈಗ ಅದರಲ್ಲೂ ಸಕ್ಸಸ್ ಆಗಿದ್ದೀವಿ. ಈ ಲಂಗ್ ಕ್ಯಾನ್ಸರ್ ಮಾರಕ. ಸೊ ವೈದ್ಯರು ಹೇಳಿದ ಹಾಗೆ ಲಕ್ಷಣಗಳು ನಿಮ್ಮಲ್ಲಿದ್ರೆ ಎಚ್ಚರ. ಜೊತೆಗೆ ಇಂತಹ ಕ್ಯಾನ್ಸರ್ಗಳಿಂದ ದೂರ ಇರಬೇಕು ಅಂದ್ರೆ ನಿಮಗೋಸ್ಕರ ನೀವು ಟೈಮ್ ಕೊಡಿ. ದಿನಕ್ಕೆ 2 ಗಂಟೆ ಸ್ಟ್ರೆಸ್ ಫ್ರೀ ಆಗಿರಿ ಅಂತ ಡಾಕ್ಟರ್ ಹೇಳಿದ ಕಿವಿ ಮಾತನ್ನ ಫಾಲೋ ಮಾಡಿ ಉತ್ತಮ ಆರೋಗ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.